ನಮಸ್ಕಾರಗಳಿದೆ. ನೀವೆಲ್ಲರೂ ಈಗಾಗಲೇ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ಅಬ್ಸರ್ವ್ ಮಾಡಿದ್ದೀರಿ ಅನ್ಕೊಳ್ತೀನಿ. ಬಟ್ ನೋಡಿಲ್ಲ ಅಂದ್ರೂ ಪರವಾಗಿಲ್ಲ, ನಾವು ಈ ವಿಡಿಯೋದಲ್ಲಿ ಅದ್ರ ಬಗ್ಗೆನೇ ಒಂದಷ್ಟು ವಿಷಯವನ್ನ ತಿಳ್ಕೊಳ್ಳೋಣ. ಇವತ್ತು ಬಿಗ್ ನೆಗೆಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು. ಅದರ ಹಿಂದಿನ ಕಾರಣಗಳೇನು? ಮೊನ್ನೆ ವಿಡಿಯೋದಲ್ಲಿ ಕೆಲವೊಂದು ಅಪ್ಡೇಟ್ ಗಳನ್ನ ಕೊಟ್ಟಿದ್ದೆ. ಸ್ವಲ್ಪ ಡೌನ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿತ್ತು. ಬಟ್ ಮಧ್ಯಾಹ್ನ ಇನ್ನೊಂದು ಅಪ್ಡೇಟ್ ಬಂತು. ಆ ನ್ಯೂಸ್ ಬಂದ ಮೇಲೆ ಇನ್ನೂ ಜಾಸ್ತಿ ಡೌನ್ ಆಯ್ತು. ಅದೇನು ಎಲ್ಲವನ್ನು ಕೂಡ ತಿಳ್ಕೊಳ್ಳೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ಇವತ್ತು ನಮ್ಮ ವೆಲ್ತ್ ಓರಿಯಾ ಚಾನಲ್ ಅಲ್ಲಿ ಒಂದು ಇಂಪಾರ್ಟೆಂಟ್ ವಿಡಿಯೋ ಅಪ್ಲೋಡ್ ಆಗ್ತಿದೆ. ಮಿಸ್ ಮಾಡದೆ ನೋಡಿ. ಖಂಡಿತ ಅದರಲ್ಲಿ ನಿಮಗೆ ಒಂದಷ್ಟು ಒಳ್ಳೆ ವಿಷಯಗಳು ಗೊತ್ತಾಗುತ್ತೆ. ಅದನ್ನ ನಾನು ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ ನ ಕಮ್ಯುನಿಟಿ ಟ್ಯಾಬ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಜೊತೆಗೆ ಈ ವಿಡಿಯೋದ ಕಮೆಂಟ್ ಸೆಕ್ಷನ್ ಅಲ್ಲೂ ಕೂಡ ಪಿನ್ ಮಾಡುವಂತ ಕೆಲಸವನ್ನ ಮಾಡ್ತೀನಿ. ನೋಡಿ, ನಿಮ್ಮ ಅಭಿಪ್ರಾಯವನ್ನು ಕೂಡ ಕೊಡಿ ಆ ವಿಡಿಯೋದ ಬಗ್ಗೆ. ಇನ್ನು ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ನೋಡೋದಾದ್ರೆ ನಿಫ್ಟಿಯಲ್ಲಿ ನೋಡಬಹುದು 2.12% ಅಥವಾ 516 ಪಾಯಿಂಟ್ಸ್ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಕಳೆದ 2 ವಾರಗಳಲ್ಲಿ ಏನು ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿತ್ತು. ಒಂದಷ್ಟು ರಿಕವರಿ ಆಗಿತ್ತು. ಅದರಲ್ಲಿ ಮೆಜಾರಿಟಿನ ಇವತ್ತು ಡೌನ್ ಮಾಡಿದೆ ಅಂತಾನೆ ಹೇಳ್ಬೋದು. ಓಪನಿಂಗ್ ನೋಡಬಹುದು ಸ್ವಲ್ಪ ಡೌನ್ ಅಲ್ಲ ಆಯ್ತು. ಮೊನ್ನೆ ವಿಡಿಯೋದಲ್ಲಿ ಕೆಲವೊಂದು ಸುದ್ದಿಗಳನ್ನ ನೋಡಿದ್ವಿ. ಮಿಡ್ಲ್ ಈಸ್ಟ್ ಗೆ ಸಂಬಂಧಪಟ್ಟಂತೆ ಬಂದಂತವು. ಅದಕ್ಕೆ ರಿಯಾಕ್ಷನ್ ಇತ್ತು, ನೆಗೆಟಿವ್ ಅಲ್ಲಿ ಆಯ್ತು. ಎಕ್ಸ್ಪೆಕ್ಟೇಷನ್ ಕೂಡ ಇತ್ತು. ಯಾಕಂದ್ರೆ ಗಿಫ್ಟ್ ನಿಫ್ಟಿ ಆಗ್ಬೋದು, ಏಷ್ಯನ್ ಮಾರ್ಕೆಟ್ಸ್ ಆಗ್ಬೋದು, ಎಲ್ಲಾನು ಕೂಡ ನೆಗೆಟಿವ್ ಇಂಡಿಕೇಶನ್ ಅಲ್ಲೇ ಇದ್ವು. ಜೊತೆಗೆ ಕ್ರೂಡ್ ಕೂಡ ಸ್ವಲ್ಪ ಅಪ್ ಆಗಿತ್ತು. ಬಟ್ ಎಸ್ಪೆಷಲಿ ನೀವು ಇಲ್ಲಿ ನೋಡಬಹುದು 1.5 ನಂತರ ಯಾವ ರೀತಿ ಸ್ಟೀಪ್ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ತು ಅಂತ. 1.63% ಅಂದ್ರೆ ಆಲ್ಮೋಸ್ಟ್ 400 ಪಾಯಿಂಟ್ಸ್. ಇಲ್ಲಿವರೆಗೂ ಅಂತ ದೊಡ್ಡ ರಿಯಾಕ್ಷನ್ ಇರಲಿಲ್ಲ. ಬಟ್ ಆ ನಂತರ 400 ಪಾಯಿಂಟ್ಸ್ ವಿತ್ ಇನ್ 1 ಅವರ್ ಅಲ್ಲಿ ಡೌನ್ ಆಯ್ತು. ಕೊನೆಯಲ್ಲಿ ಸ್ವಲ್ಪ ಪುಲ್ ಬ್ಯಾಕ್ ಕೂಡ ನೋಡ್ಲಿಕ್ಕೆ ಸಿಕ್ತು, ಅರೌಂಡ್ 70 ಪಾಯಿಂಟ್ಸ್. ಬಟ್ ಅದೇನಂತ ದೊಡ್ಡ ಪುಲ್ ಬ್ಯಾಕ್ ಆಗಿರ್ಲಿಲ್ಲ. ಓವರ್ ಆಲ್ 516 ಪಾಯಿಂಟ್ಸ್ ಡೌನ್ ಅಲ್ಲಿ ನಮ್ಮ ನಿಫ್ಟಿ ಇವತ್ತು ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಇನ್ನು ಸೆನ್ಸೆಕ್ಸ್ ಕಡೆ ಬಂದ್ರೆ ಇಲ್ಲಿ ನೋಡಬಹುದು 2.15% ಅಥವಾ 1677 ಪಾಯಿಂಟ್ಸ್ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಸೆನ್ಸೆಕ್ಸ್ ಅಲ್ಲಿ. ಸೇಮ್ ಚಾರ್ಟ್ ಪ್ಯಾಟರ್ನ್ ನಮಗೆ ಇಲ್ಲೂ ಕೂಡ ನೋಡ್ಲಿಕ್ಕೆ ಸಿಗುತ್ತೆ. ಎಸ್ಪೆಷಲಿ 1.5-2 ಗಂಟೆ ನಂತರ ಭರ್ಜರಿ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು. ಅದರ ಹಿಂದಿನ ಕಾರಣವನ್ನ ನೋಡೋಣ. ಅದಕ್ಕೆ ಮುಂಚೆ ಬ್ರಾಡ್ ಮಾರ್ಕೆಟ್ ಇಂಡೈಸಸ್ ಗಳು ಯಾವ ರೀತಿ ಪರ್ಫಾರ್ಮ್ ಮಾಡಿದ್ದಾವೆ ಅಂತ ನೋಡ್ಕೊಂಡು ಮುಂದುವರಿಯೋಣ. ನೋಡಬಹುದು ಎಲ್ಲ ಕಡೆ ಬ್ಲಡ್ ಬಾತ್ ಇದೆ. ನಿಫ್ಟಿ ನೆಕ್ಸ್ಟ್ 15 ನಲ್ಲಿ 1.87% ಡೌನ್ ಅಲ್ಲಿ ಪರ್ಫಾರ್ಮೆನ್ಸ್ ಇದೆ. ನಿಫ್ಟಿ 100 2.07% ಡೌನ್ ಆಗಿದೆ. ನಿಫ್ಟಿ 200 ಅಲ್ಲಿ 1.97%, ನಿಫ್ಟಿ 500 ಅಲ್ಲಿ 1.97%. ಅಂದ್ರೆ 2% ಇಂದ ಮೇಲೇನೆ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಅಪ್ ಟು 2% ಅಥವಾ ಅಬೋವ್ 2% ವರೆಗೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ಇವತ್ತು ನಿಫ್ಟಿ 50 ಇಂದ ನಿಫ್ಟಿ 500 ವರೆಗೂ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ಮಿಡ್ ಕ್ಯಾಪ್ ಕಡೆ ಬಂದ್ರೆ ಮಿಡ್ ಕ್ಯಾಪ್ 50 ಅಲ್ಲಿ 1.45% ಡೌನ್ ಫಾಲ್ ಇದೆ. ಮಿಡ್ ಕ್ಯಾಪ್ 100 ಅಲ್ಲಿ 1.55% ಡೌನ್ ಇದೆ. ಮಿಡ್ ಕ್ಯಾಪ್ 150 ನಲ್ಲಿ 1.63% ಡೌನ್ ಇದೆ. ಅಂದ್ರೆ ಲಾರ್ಜ್ ಕ್ಯಾಪ್ ಗೆ ಕಂಪೇರ್ ಮಾಡಿದ್ರೆ ಮಿಡ್ ಕ್ಯಾಪ್ ಸ್ವಲ್ಪ ಕಡಿಮೆ ಬಿದ್ದಿದೆ. ಯಾಕಂದ್ರೆ ಲಾರ್ಜ್ ಕ್ಯಾಪ್ ಅಲ್ಲಿ 2% ಅಥವಾ ಅಬೋವ್ 2% ಡೌನ್ ಫಾಲ್ ಇದ್ರೆ ಇಲ್ಲಿ 1.5% ಅಥವಾ ಅಬೋವ್ 1.5% ಡೌನ್ ಫಾಲ್ ಇದೆ. ಇನ್ನು ಸ್ಮಾಲ್ ಕ್ಯಾಪ್ ಕಡೆ ಬಂದ್ರೆ ಸ್ಮಾಲ್ ಕ್ಯಾಪ್ ಅಲ್ಲಿ ಸ್ವಲ್ಪ ಜಾಸ್ತಿನೇ ಡೌನ್ ಪರ್ಫಾರ್ಮೆನ್ಸ್ ಇದೆ. ಸ್ಮಾಲ್ ಕ್ಯಾಪ್ 50 2.36% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಸ್ಮಾಲ್ ಕ್ಯಾಪ್ 100 2.24% ಡೌನ್ ಆಗಿದೆ. ಸ್ಮಾಲ್ ಕ್ಯಾಪ್ 250 ನಲ್ಲಿ 1.98% ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಒಟ್ಟಿನಲ್ಲಿ 2% ಇಂದ ಅಬೋವ್ 2% ವರೆಗೂ ಡೌನ್ ಪರ್ಫಾರ್ಮೆನ್ಸ್ ಇದೆ. ಸ್ಮಾಲ್ ಕ್ಯಾಪ್ ಅಲ್ಲಿ ಸ್ವಲ್ಪ ಜಾಸ್ತಿ ಡೌನ್ ಫಾಲ್ ಇದೆ ಕಂಪೇರ್ ಟು ಮಿಡ್ ಅಂಡ್ ಲಾರ್ಜ್ ಕ್ಯಾಪ್. ಇನ್ನು ಮೈಕ್ರೋ ಕ್ಯಾಪ್ ಕಡೆ ಬಂದ್ರೆ ಇಲ್ಲೂ ಕೂಡ 2% ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು. ಒಟ್ಟಿನಲ್ಲಿ 2% ಅಥವಾ 2% ಗಿಂತ ಜಾಸ್ತಿ ಡೌನ್ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಮೆಜಾರಿಟಿ ಇಂಡೈಸಸ್ ಗಳಲ್ಲಿ. ಇನ್ನು ಸೆಕ್ಟೋರಲ್ ಇಂಡೈಸಸ್ ಗಳ ಕಡೆ ಬಂದ್ರೆ ಇಲ್ಲೂ ಕೂಡ ನೋಡಬಹುದು, ಎಲ್ಲೂ ಕೂಡ ಗ್ರೀನ್ ಪರ್ಫಾರ್ಮೆನ್ಸ್ ಇಲ್ವೇ ಇಲ್ಲ. ಎಲ್ಲ ಕಡೆ ರೆಡ್ ಪರ್ಫಾರ್ಮೆನ್ಸ್ ಇದೆ. ನಿಫ್ಟಿ ಆಟೋ 2.23% ಡೌನ್ ಆಗಿದೆ. ನಿಫ್ಟಿ ಬ್ಯಾಂಕ್ 2.51% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಫೈನಾನ್ಷಿಯಲ್ ಸರ್ವಿಸಸ್ 2.45% ಡೌನ್ ಆಗಿದೆ. FMCG 2.49% ಡೌನ್ ಆಗಿದೆ. IT 1.37% ಡೌನ್ ಇದೆ. ಮೀಡಿಯಾ 2.31% ಡೌನ್ ಇದೆ. ಮೆಟಲ್ 0.91% ಡೌನ್ ಇದೆ. ಫಾರ್ಮಾ 0.97% ಡೌನ್ ಇದೆ. PSU ಬ್ಯಾಂಕ್ ಅಲ್ಲಿ 2.72% ಡೌನ್ ಇದೆ. ರಿಯಾಲ್ಟಿ 1.87% ಡೌನ್ ಇದೆ. ಪ್ರೈವೇಟ್ ಬ್ಯಾಂಕ್ಸ್ 2.52% ಡೌನ್ ಇದೆ. ಹೆಲ್ತ್ ಕೇರ್ 1.21% ಡೌನ್. ಕನ್ಸ್ಯೂಮರ್ ಡ್ಯೂರಬಲ್ಸ್ 1.33% ಡೌನ್. ಆಯಿಲ್ ಅಂಡ್ ಗ್ಯಾಸ್ 2.23% ಡೌನ್. ಕೆಮಿಕಲ್ 2.67% ಡೌನ್ ಇದೆ. ಅಂದ್ರೆ 2% ಇಂದ 2.5% ವರೆಗೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ. ಮೆಟಲ್ ಅಂಡ್ ಫಾರ್ಮಾನೆ ಬೆಟರ್ ಪರ್ಫಾರ್ಮೆನ್ಸ್ ಮಾಡಿದಾವೆ ಅಂತ ಹೇಳ್ಬೋದು. ಯಾಕಂದ್ರೆ ಬಿಲೋ 1% ಡೌನ್ ಫಾಲ್ ಇದೆ ಅಲ್ಲಿ. ಇನ್ನೆಲ್ಲ ಕಡೆ 2%, 2.5 ಈ ರೀತಿ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು. ಸೊ ಎಲ್ಲೂ ಏನಂತ ಒಳ್ಳೆ ಪರ್ಫಾರ್ಮೆನ್ಸ್ ಇರಲಿಲ್ಲ. ಎಲ್ಲ ಕಡೆನೂ ಡೌನ್ ಪರ್ಫಾರ್ಮೆನ್ಸ್ ಇದೆ ಇವತ್ತು. ಇನ್ನು ಗ್ಲೋಬಲ್ ಮಾರ್ಕೆಟ್ ಗಳಲ್ಲಿ ಪರಿಸ್ಥಿತಿ ಹೇಗಿದೆ? ನಮ್ಮ ಮಾರ್ಕೆಟ್ ಮಾತ್ರ ಬಿದ್ದಿದೆಯಾ ಅಥವಾ ಗ್ಲೋಬಲ್ ಮಾರ್ಕೆಟ್ ಗಳು ಬಿದ್ದಿದ್ದಾವ ಅಂತ ನೋಡೋದಾದ್ರೆ ಯುರೋಪಿಯನ್ ಮಾರ್ಕೆಟ್ ಗಳು ನೋಡಬಹುದು. ಬೋವೆಸ್ಪಾ 0.25% ಡೌನ್ ಇದೆ. S&P 1%, DAX 2%, FTSE 1.35, CSE 2%, Eurostoxx 1.82, IBEX 2.46, AEX 0.44 ಅಂದ್ರೆ 1%, 2%, 3% ವರೆಗೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ಇದೆ ಯುರೋಪಿಯನ್ ಮಾರ್ಕೆಟ್ ಗಳಲ್ಲೂ ಕೂಡ. ಇನ್ನು ಏಷ್ಯನ್ ಮಾರ್ಕೆಟ್ ಗಳ ಕಡೆ ಬಂದ್ರೆ ಇಲ್ಲೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ಇದೆ. ಕೋಸ್ಪಿ ಅಂತೂ ಇವತ್ತು ಕೂಡ 5% ಗಿಂತ ಜಾಸ್ತಿ ಬಿದ್ದಿದೆ. ತೈವಾನ್ ವೇಟೆಡ್ 2% ಗಿಂತ ಜಾಸ್ತಿ ಬಿದ್ದಿದೆ. ಇನ್ನು ನಿಕ್ಕೈ 1.85% ಬಿದ್ದಿದೆ.
ಅಂದ್ರೆ ಇಲ್ಲೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ಇದೆ. ಏಷ್ಯನ್ ಮಾರ್ಕೆಟ್ ಅಲ್ಲಾಗ್ಲಿ ಅಥವಾ ಗ್ಲೋಬಲ್ ಮಾರ್ಕೆಟ್ ಗಳಲ್ಲಾಗ್ಲಿ ಎಲ್ಲೂ ಏನು ಪಾಸಿಟಿವ್ ಪರ್ಫಾರ್ಮೆನ್ಸ್ ಇಲ್ಲ. ಎಲ್ಲ ಕಡೆ ಮೆಜಾರಿಟಿ ನೆಗೆಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ. ಇನ್ನು ಕಾರಣ ಏನು, ಎಸ್ಪೆಷಲಿ ಈ ರೀತಿಯ ಬಿಗ್ ರಿಯಾಕ್ಷನ್ ಬರ್ಲಿಕ್ಕೆ ಕಾರಣ ಏನು ಗ್ಲೋಬಲ್ ಮಾರ್ಕೆಟ್ ಗಳಲ್ಲಿ? ಆ ವಿಚಾರಕ್ಕೆ ಬಂದ್ರೆ ನಮ್ಮ ಟ್ರಂಪ್ ಅಣ್ಣ, ನೀವು ಇಲ್ಲಿ ನೋಡಬಹುದು ಟ್ರಂಪ್ ಕ್ಯಾಂಡಲ್ 30 ಮಿನಿಟ್ಸ್ ಅಲ್ಲಿ ಮೋರ್ ದೆನ್ 1000 ಪಾಯಿಂಟ್ಸ್ ಡೌನ್ ಆಗಿದೆ ನಮ್ಮ ಸೆನ್ಸೆಕ್ಸ್ ಇವತ್ತು. ಅದಕ್ಕೆ ಅದನ್ನ ಟ್ರಂಪ್ ಕ್ಯಾಂಡಲ್ ಅಂತಾನೆ ಕರೀತಿದ್ದಾರೆ. ಏನ್ ಹೇಳಿದ್ರು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಳುವಂತ ಲಿಂಕ್ ಇದೆ. ಇಂಟ್ರೆಸ್ಟ್ ಇರೋರು ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಹೂಡಿಕೆಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದ್ರೂ ಸಪೋರ್ಟ್ ಬೇಕು ಅಂದ್ರೆ ಇಲ್ಲಿರುವಂತ ನಂಬರ್ ಗಳ ಮೂಲಕ ನಮ್ಮ ಟೀಮ್ ನ ಸಂಪರ್ಕ ಮಾಡಬಹುದು. ಬಟ್ ಸಪೋರ್ಟ್ ಸಿಗಬೇಕು ಅಂದ್ರೆ ನೀವು ನಮ್ಮ ಮೂಲಕ ಅಕೌಂಟ್ ಅನ್ನು ಓಪನ್ ಮಾಡ್ಕೊಂಡಿರ್ಬೇಕಾಗುತ್ತೆ. ಹಾಗಾಗಿ ಡಿಸ್ಕ್ರಿಪ್ಷನ್ ಅಲ್ಲಿ ಇರುವಂತ ಲಿಂಕ್ ಅನ್ನು ಬಳಸ್ಕೊಂಡು ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಇನ್ನು ಟ್ರಂಪ್ ಕಡೆ ಬಂದ್ರೆ ನೀವು ಇಲ್ಲಿ ನೋಡಬಹುದು, ಟ್ರಂಪ್ ಸೇಸ್ MOU ವಿತ್ ಇರಾನ್ ಓವರ್, ಡೋಂಟ್ ವಾಂಟ್ ಟು ಡೀಲ್ ವಿತ್ ಇರಾನಿಯನ್ಸ್ ಎನಿಮೋರ್, ಆಯಿಲ್ ಪ್ರೈಸಸ್ ಜಂಪ್ 5%. ಮಾರ್ನಿಂಗ್ ವಿಡಿಯೋದಲ್ಲಿ ಒಂದು ಸುದ್ದಿಯನ್ನ ಕವರ್ ಮಾಡಿದೆ. ಸ್ಟ್ರೈಟ್ ಆಫ್ ಹಾರ್ಮುಜ್ ಅಲ್ಲಿ 3 ಹಡಗುಗಳ ಮೇಲೆ ಇರಾನ್ ಅಟ್ಯಾಕ್ ಅನ್ನ ಮಾಡಿತ್ತು. ಈ ಸುದ್ದಿ ಎಷ್ಟರ ಮಟ್ಟಿಗೆ ಬದಲಾವಣೆಯನ್ನ ಮಾಡುತ್ತೆ ಗೊತ್ತಿರಲಿಲ್ಲ ಮಾರ್ನಿಂಗ್. ಹಾಗೆ ಅಮೆರಿಕ ಕೂಡ ಇದಕ್ಕೆ ನಾವು ರೆಸ್ಪಾಂಡ್ ಮಾಡ್ತೀವಿ ಅಂತ ಹೇಳಿಕೆಯನ್ನ ಕೊಟ್ಟು ಅಟ್ಯಾಕ್ ಅನ್ನು ಕೂಡ ಸ್ಟಾರ್ಟ್ ಮಾಡೋ ಮುನ್ಸೂಚನೆಯನ್ನ ಕೊಟ್ಟಿತ್ತು. ಹಾಗಾಗಿನೇ ಒಂದಷ್ಟು ನೆಗೆಟಿವ್ ಇಂಡಿಕೇಶನ್ ಮಾರ್ನಿಂಗ್ ಗೆ ಇತ್ತು. ಆಲ್ಮೋಸ್ಟ್ ನಮ್ಮ ಮಾರ್ಕೆಟ್ ಕೂಡ 0.5% ಡೌನ್ ಅಲ್ಲೇ ಓಪನ್ ಆಯ್ತು. ಅದೇ ರೇಂಜ್ ಅಲ್ಲೇ ಟ್ರೇಡ್ ಆಗ್ತಿತ್ತು. ಬಟ್ ಯಾವಾಗ ಡೊನಾಲ್ಡ್ ಟ್ರಂಪ್ ಈ ಸ್ಟೇಟ್ಮೆಂಟ್ ಅನ್ನ ಕೊಟ್ಟರು, ಏನು ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಆಗಿತ್ತು ಅಮೆರಿಕ ಹಾಗೂ ಇರಾನ್ ಜೊತೆ, ಅದು ಮುಗಿದ ಅಧ್ಯಾಯ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಡೋಂಟ್ ವಾಂಟ್ ಟು ಡೀಲ್ ವಿತ್ ಇರಾನಿಯನ್ಸ್ ಎನಿಮೋರ್ ಅಂತ ಹೇಳಿದ್ದಾರೆ. ಮತ್ತೆ ಮಾತುಕತೆಗಳ ಸಾಧ್ಯತೆಗಳು ಕಡಿಮೆ ಆಗ್ತದೆ. ಗೊತ್ತಿಲ್ಲ ನಾಳೆ ಯಾವ ರೀತಿ ಇರುತ್ತೆ ಅಂತ. ಬಟ್ MOU ಕತೆ ಮುಗಿದಿದೆ, ಮಾತುಕತೆಗಳ ಕತೆ ಮುಗಿದಿದೆ ಸದ್ಯದ ಮಟ್ಟಿಗೆ. ನಾಳೆ ಹೊಸ ಡಿಸಿಷನ್ ಗಳು ಬಂದ್ರೆ ಗೊತ್ತಿಲ್ಲ. ಬಟ್ ಈ ಸ್ಟೇಟ್ಮೆಂಟ್ ಬಂದ ನಂತರನೇ ಮಾರ್ಕೆಟ್ ಅಲ್ಲಿ ಈ ರೀತಿಯ ರಿಯಾಕ್ಷನ್ ನೋಡ್ಲಿಕ್ಕೆ ಸಿಕ್ಕಿದ್ದು. ಇಲ್ಲೂ ಕೂಡ ನೋಡಬಹುದು, ಟ್ರಂಪ್ ಸೇಸ್ ಇರಾನ್ ಸೀಸ್ ಫೈರ್ ಇಸ್ ಓವರ್, ಸೀಸ್ ಫೈರ್ ಕೂಡ ಮುಗಿದ ಅಧ್ಯಾಯ. ಇಮಿಡಿಯೇಟ್ಲಿ ಬ್ರೆಂಟ್ ಕ್ರೂಡ್ ಅಲ್ಲಿ 6% ವರೆಗೂ ರ್ಯಾಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಗೋಲ್ಡ್ ಅಂಡ್ ಸಿಲ್ವರ್ ETF ಗಳು ಕೂಡ ಬಿದ್ದಿದ್ದಾವೆ ಈ ಸುದ್ದಿ ಬಂದ ಮೇಲೆ. ಕ್ರೂಡ್ ನ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ನೀವು ಇಲ್ಲಿ ನೋಡಬಹುದು, ಬ್ರೆಂಟ್ ಕ್ರೂಡ್ ನೋಡಬಹುದು 6% ಅಪ್ ಅಲ್ಲಿ ಟ್ರೇಡ್ ಆಗ್ತಿದೆ ಆಸ್ ಆಫ್ ನೌ. ಏನು WTI ಕೂಡ ಅದು ಕೂಡ ನಿಯರ್ಲಿ 6% ಅಪ್ ಅಲ್ಲಿ ಟ್ರೇಡ್ ಆಗ್ತಿದೆ. ಬ್ರೆಂಟ್ 72ರ ಆಸುಪಾಸಲ್ಲಿ ಇದ್ದದ್ದು 78, 79ರ ರೇಂಜ್ ಹೋಗಿದೆ ಇವತ್ತು ಈ ಸುದ್ದಿ ಬಂದ ನಂತರ. ಅಂದ್ರೆ ಮತ್ತೆ ಸ್ಟ್ರೈಟ್ ಆಫ್ ಹಾರ್ಮುಜ್ ಅಲ್ಲಿ ಸಮಸ್ಯೆಗಳು ಸ್ಟಾರ್ಟ್ ಆಗುತ್ತೆ. ಆಯಿಲ್ ಫ್ಲೋ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಜೊತೆಗೆ ಇರಾನ್ ನ ಆಯಿಲ್ ಏನಿಗಾಗಲೇ ಮಾರ್ಕೆಟ್ ಗೆ ಬರೋಕೆ ಶುರುವಾಗಿತ್ತು, ಅದನ್ನ ಅಮೆರಿಕ ಇನ್ ಮುಂದೆ ನಿಲ್ಸುತ್ತೆ. ಅವರ ಮೇಲೆ ಇದ್ದಂತ ಸ್ಯಾಂಕ್ಷನ್ಸ್ ಏನಿತ್ತು ಅದು ಮುಂದುವರಿಯುತ್ತೆ. ಹಾಗಾಗಿ ಕ್ರೂಡ್ ಅಲ್ಲಿ ಇನ್ನೊಂದಷ್ಟು ಬದಲಾವಣೆಗಳು ಆಗುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಬಟ್ ಈಗಾಗಲೇ ಸ್ಟ್ರೈಟ್ ಆಫ್ ಹಾರ್ಮುಜ್ ಅಲ್ಲಿ ಒಂದಷ್ಟು ಹಡಗುಗಳು ಓಡಾಡ್ತಿದ್ದಾವೆ ಅನ್ನುವಂತ ಸುದ್ದಿಗಳು ಬರ್ತಿದಾವೆ. ಬಟ್ ಸ್ಟಿಲ್ ಆಯಿಲ್ ಪ್ರೈಸ್ ಅಂತೂ ಇನ್ನೊಂದಷ್ಟು ಸ್ಪೈಕ್ ಆಗುವಂತ ಸಾಧ್ಯತೆಗಳು ಇದ್ದೇ ಇರುತ್ತೆ. ಇನ್ನು ಇದ್ರ ಜೊತೆಗೆ ಡೊನಾಲ್ಡ್ ಟ್ರಂಪ್ ಅವರು ನ್ಯಾಟೋದ ಮೇಲೂ ಕೂಡ ಅಟ್ಯಾಕ್ ಅನ್ನ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ನೋಡಬಹುದು, ಟ್ರಂಪ್ ಲಾಂಚಸ್ ಫ್ರೆಶ್ ಅಟ್ಯಾಕ್ ಆನ್ ನ್ಯಾಟೋ, ಸೇಸ್ ಗ್ರೀನ್ಲ್ಯಾಂಡ್ ಶುಡ್ ಬಿಲಾಂಗ್ ಟು US ಅಂಡ್ ಬ್ಲೇಮ್ಸ್ ಅಲಯನ್ಸ್ ಓವರ್ ಇರಾನ್. ಇರಾನ್ ವಿಚಾರದಲ್ಲಿ ಅವರ್ಯಾರು ಸಪೋರ್ಟ್ ಮಾಡದಿರೋದಕ್ಕೆ ಬ್ಲೇಮ್ ಮಾಡ್ತಿದ್ದಾರೆ. ಜೊತೆಗೆ ಗ್ರೀನ್ಲ್ಯಾಂಡ್ ಅಮೆರಿಕಕ್ಕೆ ಸೇರಿದ್ದು ಅನ್ನುವಂತ ಸ್ಟೇಟ್ಮೆಂಟ್ ಅನ್ನ ಮತ್ತೆ ಕೊಡ್ತಿದ್ದಾರೆ. ಹಿಂದೆ ಇದೇ ರೀತಿ ಸ್ಟೇಟ್ಮೆಂಟ್ ಗಳು ಬಂದಿದ್ವು, ಈಗ ಮತ್ತೆ ಅದನ್ನ ರಿಪೀಟ್ ಮಾಡ್ತಿದ್ದಾರೆ ಡೊನಾಲ್ಡ್ ಟ್ರಂಪ್ ಅವರು. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಡೊನಾಲ್ಡ್ ಟ್ರಂಪ್ ಅವರು ಯಾವ ಡಿಸಿಷನ್ ತಗೊಳ್ತಾರೆ ಗೊತ್ತಿಲ್ಲ. ನೆಕ್ಸ್ಟ್ ಕಾದು ನೋಡ್ಬೇಕಾಗುತ್ತೆ. ಮೇ ಬಿ ಇನ್ನೊಂದೆರಡು ದಿನ ಇದೇ ರೀತಿ ಪರ್ಫಾರ್ಮೆನ್ಸ್ ಮುಂದುವರೆದ್ರು ಆಶ್ಚರ್ಯ ಪಡುವಂತದ್ದೇನಿಲ್ಲ. ಒಳ್ಳೆ ರಿಕವರ್ ಆಗಿತ್ತು, ಬಟ್ ಒಂದು ದಿನ ಕೊಚ್ಕೊಂಡು ಹೋಗಿದೆ. ಇನ್ನು ಅಮೆರಿಕನ್ ಮಾರ್ಕೆಟ್ ನ ಫ್ಯೂಚರ್ಸ್ ಎಲ್ಲ ಕೂಡ ಡೌನ್ ಪರ್ಫಾರ್ಮೆನ್ಸ್ ಇದೆ. 1% ಗಿಂತ ಜಾಸ್ತಿ ಡೌನ್ ಅಲ್ಲಿ ಡೌ ಜೋನ್ಸ್ ಫ್ಯೂಚರ್ಸ್ ಟ್ರೇಡ್ ಆಗ್ತಿದೆ. ನೋಡಬಹುದು, ಡೌ ಜೋನ್ಸ್ ಫ್ಯೂಚರ್ಸ್ 591 ಪಾಯಿಂಟ್ಸ್ ಅಥವಾ 1.1% ಡೌನ್ ಅಲ್ಲಿ ಟ್ರೇಡ್ ಆಗ್ತಿದೆ ಆಸ್ ಆಫ್ ನೌ. ಅಮೆರಿಕನ್ ಮಾರ್ಕೆಟ್ ಅಲ್ಲೂ ಕೂಡ ನೆಗೆಟಿವ್ ಓಪನಿಂಗ್ ನ ಇಂಡಿಕೇಶನ್ ಅನ್ನ ಡೌ ಜೋನ್ಸ್ ಫ್ಯೂಚರ್ಸ್ ಕೊಡ್ತಾ ಇದೆ. ಇನ್ನು ಕೋಸ್ಪಿ ಅಂತ ಈಗಾಗಲೇ ನೋಡಿದ್ವಿ, ಕೊರಿಯನ್ ಮಾರ್ಕೆಟ್ 5% ಗಿಂತ ಜಾಸ್ತಿ ಇವತ್ತು ಕೂಡ ಡೌನ್ ಆಯಿತು. ನೋಡಬಹುದು, ಕೋಸ್ಪಿ ಕ್ರಾಶಸ್ ಇಂಟು ಬೇರ್ ಮಾರ್ಕೆಟ್. ಹೌ ದ AI ಟ್ರೇಡ್ ಟರ್ನ್ಡ್ ಅಗೇನ್ಸ್ಟ್ ಸೌತ್ ಕೊರಿಯಾಸ್ ಹಾಟೆಸ್ಟ್ ಸ್ಟಾಕ್ಸ್. ನಾನು ರೀಸೆಂಟ್ ಆಗಿ ಒಂದು ಸುದ್ದಿಯನ್ನ ಕವರ್ ಮಾಡಿದ್ದೆ. ಇಲ್ಲಿ ಏನ್ ಇಂಡೆಕ್ಸ್ ಇದೆ ಕೋಸ್ಪಿ, ಇದರಲ್ಲಿ 60% ಗಿಂತ ಜಾಸ್ತಿ ವೇಟೇಜ್ ಎರಡೇ ಸ್ಟಾಕ್ ಗಳಿದೆ, ಸ್ಯಾಮ್ಸಂಗ್ ಹಾಗೂ SK ಹೈನಿಕ್ಸ್. ಈ ಎರಡು ಸ್ಟಾಕ್ ಗಳೇನಾದ್ರೂ ದೊಡ್ಡ ಮಟ್ಟದಲ್ಲಿ ನೆಗೆಟಿವ್ ಆಗಿ ಅಥವಾ ಪಾಸಿಟಿವ್ ಆಗಿ ರಿಯಾಕ್ಟ್ ಮಾಡಿದ್ರೆ ಅಲ್ಲಿ ಅದೇ ರೀತಿ ರಿಯಾಕ್ಷನ್ ಇರುತ್ತೆ. ಅದೇ ಪ್ರಮುಖ ಕಾರಣ ಕೋಸ್ಪಿನಲ್ಲಿ ಬಿಗ್ ರಿಯಾಕ್ಷನ್ ನೋಡ್ಲಿಕ್ಕೆ ಸಿಗ್ತಿರೋದಕ್ಕೆ. ಜೊತೆಗೆ AI ರಿಲೇಟೆಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗ್ತಾ ಇತ್ತು, ಈಗ ಅಲ್ಲಿ ಒಂದಷ್ಟು ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ. ಇನ್ನು ಬ್ರೆಂಟ್ ಕ್ರೂಡ್ ಅಪ್ ಆದ ತಕ್ಷಣ HPCL, ಇಂಡಿಗೋ ಈ ಸ್ಟಾಕ್ ಗಳಲ್ಲಿ ರಿಯಾಕ್ಷನ್ ನೋಡ್ಲಿಕ್ಕೆ ಸಿಕ್ಕಿದೆ. ಯಾಕಂದ್ರೆ ಮಿಡ್ಲ್ ಈಸ್ಟ್ ಇಶ್ಯೂಸ್ ಎಸ್ಕಲೇಟ್ ಆದ್ರೆ ಕ್ರೂಡ್ ಅಲ್ಲಿ ರ್ಯಾಲಿ ಬಂದ್ರೆ ಇವರ ಮಾರ್ಜಿನ್ಸ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಹಾಗಾಗಿ ಆ ಒಂದು ಬೆಳವಣಿಗೆ ಈ ಸ್ಟಾಕ್ ಗಳಲ್ಲೂ ಕೂಡ ಒಂದಷ್ಟು ರಿಯಾಕ್ಷನ್ ಗೆ ಕಾರಣ ಆಗಿದೆ ಇವತ್ತು. ಓವರ್ ಆಲ್ ಇವತ್ತಿನ ಮಾರ್ಕೆಟ್ ಡೌನ್ ಪರ್ಫಾರ್ಮೆನ್ಸ್ ಗೆ ಪ್ರಮುಖ ಕಾರಣ ಅಂತಂದ್ರೆ ಡೊನಾಲ್ಡ್ ಟ್ರಂಪ್ ಅವರಿಂದ ಬಂದಂತ ಈ ಸ್ಟೇಟ್ಮೆಂಟ್. MOU ವಿತ್ ಇರಾನ್ ಓವರ್ ಅಂತ ಹೇಳಿದ್ದು, ಹಾಗೆ ಮತ್ತೆ ಯಾವುದೇ ಮಾತುಕತೆಗಳನ್ನ ಮಾಡದಿರೋ ಬಗ್ಗೆ ಕೂಡ ಮಾತಾಡಿದ್ದಾರೆ. ಬಟ್ ಕಾದು ನೋಡ್ಬೇಕು ಇನ್ನು ಯಾವ ರೀತಿ ಹೇಳಿಕೆಗಳು ಬರುತ್ತೆ ಡೊನಾಲ್ಡ್ ಟ್ರಂಪ್ ಕಡೆಯಿಂದ ಅಂತ. ಸರಿಗಳಿರಿ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನ್ ಮಾಡ್ಕೊಳ್ಳುವಂತ ಲಿಂಕ್ ಇರುತ್ತೆ. ಇಂಟ್ರೆಸ್ಟ್ ಇರೋರು ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.